ಹಾದಿ ಜೀವನದ ಶಿಲುಬೆ ಹಾದಿ ಪುಸ್ತಕದಿಂದ. ಶಿಲುಬೆಯ ಹಾದಿ, ಶಿಲುಬೆ ಪ್ರಭುವಿನ ಶಿಲುಬೆ ಹಾದಿಯ ಆರಂಭ. ಶಿಲುಬೆ ಅಡಿಯಲ್ಲಿ ಪ್ರಾರ್ಥನೆ. ಪ್ರೀತಿ ಸ್ವರೂಪರು, ನಮ್ಮ ಆತ್ಮದ ಚೇತನವೂ ಆದಯಿಸುವೆ. ಇಂದು ನಿಮ್ಮ ಶಿಲುಬೆ ಅಡಿಯಲ್ಲಿ ಮೊಣಕಾಲೂರಿ ನಿಮ್ಮ ಶಿಲುಬೆ ಯಾತನೆ ಧ್ಯಾನಿಸುತ್ತೇವೆ. ನಮ್ಮ ಪಾಪಗಳ ಪ್ರಯುಕ್ತ ನೀವು ಅನುಭವಿಸಿದ ನೋವನ್ನು ಹಂಚಿಕೊಂಡು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಿಮ್ಮ ಕ್ಷಮೆ ಮತ್ತು ಕರುಣೆಯನ್ನು ಕೋರಲು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಈ ಶಿಲುಬೆ ಹಾದಿಯಲ್ಲಿ ನೀವು ಸಾಗಿದ ಮಾರ್ಗದಲ್ಲಿ ನಾವು ಸಾಗುವಾಗ ನಮ್ಮಲ್ಲಿ ಭಕ್ತಿ ಉಕ್ಕಿ ಹರಿದು ಪರರ ನೋವಿನ ಬಗ್ಗೆ ಅನುಕಂಪ ಉಂಟಾಗಲಿ. ನಮ್ಮ ಪಾಪಗಳ ಭೀಕರ ಪರಿಣಾಮ ನಮಗೆ ಕಾಣಿಸಿ ನಾವು ಅವುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವುಗಳನ್ನು ತ್ಯಜಿಸಿ ಬಾಳಲು ಪ್ರಯತ್ನ ಪಡುವಂತೆ ಅನುಗ್ರಹಿಸಿರಿ ಸ್ವಾಮಿ. ಮಗನನ್ನೇ ತ್ಯಾಗ ಮಾಡಿ ಈ ಜಗತ್ತಿನ ಮುಕ್ತಿಗಾಗಿ ಅವರನ್ನು ಸಮರ್ಪಿಸಿದ ಮಧುರ ಕನ್ಯಾಮಾತೆಯೇ, ಪ್ರತಿಯೊಬ್ಬರ ಜೀವನದಲ್ಲೂ ಬರುವ ಶಿಲುಬೆಯನ್ನು ಹೊತ್ತು ನಡೆಯುವವರಿಗೆ ಮಾರ್ಗದರ್ಶಿನಿಯೇ, ನಾವು ಮಾಡಲಿರುವ ಈ ಭಕ್ತಿಪೂರ್ವಕ ಧ್ಯಾನದಲ್ಲಿ ನಮ್ಮ ಕಷ್ಟಗಳನ್ನು ನೆನಪಿಸುವ ಈ ಹಾದಿಯಲ್ಲಿ ನಮ್ಮೊಂದಿಗೆ ಇದ್ದು ನಾವು ಪರರ ಬಗ್ಗೆ ಪ್ರೀತಿಯನ್ನು ಬೆಳೆಸಿಕೊಳ್ಳುವಂತೆ, ಪರರಿಗೆ ಸಹಾಯ ತೋರುವಂತೆ ನಮ್ಮನ್ನು ಹರಸಲಿ ತಾಯೇ. ಮೊದಲನೇ ಸ್ಥಳ, ಪಿಲಾತನು ಯೇಸುವಿಗೆ ಮರಣದಂಡನೆಯ ತೀರ್ಪು ನೀಡುತ್ತಾನೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಮ್ಮ ಜೀವನದ ಅಂತ್ಯದಲ್ಲಿ ಜೀವಿತರಿಗೂ ಸತ್ತವರಿಗೂ ನ್ಯಾಯ ತೀರ್ಪವನ್ನು ನೀಡುವ ದೇವಕುಮಾರ
ನಡೆಯುತ್ತಾರೆ. ಅನ್ನಾಸ್ ಮತ್ತು ಕೈಫಾಸ್ ಅವರ ಕುತಂತ್ರಕ್ಕೆ ಬಲಿಯಾಗಿ ಅವರಿಂದ ನಿಂದೆ, ಅಪಹಾಸ್ಯ, ದೂಷಣೆಗಳನ್ನು ಅನುಭವಿಸುತ್ತಾರೆ. ಇಷ್ಟೆಲ್ಲ ಆದರೂ ಪಿಲಾತನು ಅನ್ಯಾಯವಾದ, ಅವಮಾನಕರವಾದ ಮರಣದಂಡನೆಯನ್ನು ಪ್ರಭುವಿಗೆ ನೀಡುತ್ತಾನೆ. ತಮ್ಮ ತಂದೆಯ ಚಿತ್ತದಂತೆ ಇದೆಲ್ಲವೂ ನಡೆಯಲೇಬೇಕಿತ್ತು. ಮಾನವರಾದ ಯೇಸು ಈ ಅನ್ಯಾಯಗಳನ್ನು ಎದುರಿಸುತ್ತಾರೆ. ನಮ್ಮ ಮೇಲಿನ ಪ್ರೀತಿ ಅವರನ್ನು ಈ ಅನ್ಯಾಯದ ಸಾವಿಗೆ ಗುರಿ ಮಾಡಿತ್ತು. ನಮ್ಮ ಪಾಪಗಳೇ ಇದಕ್ಕೆಲ್ಲ ಕಾರಣವೆಂದರಿತು. ಅವುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವರ ಪಾದದಲ್ಲಿ ಬಿದ್ದು ಕ್ಷಮೆಯನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ. ಯಾವ ತಪ್ಪು ಮಾಡದಿದ್ದರೂ ಕುರಿಮರಿಯಂತೆ ಬಲಿಯಾದ ಸ್ವಾಮಿ ಯೇಸುವೆ, ನಿಮ್ಮನ್ನು ಮರಣಕ್ಕೆ ಗುರಿಪಡಿಸಿದ್ದು ಪಿಲಾತನು ಮಾತ್ರವಲ್ಲ, ಹೀನ ಪಾಪ ಮಾಡಿ ದೇವರಿಂದ ದೂರವಾದ ನಾವೆಲ್ಲರೂ ಸಹ, ಯಹೂದ್ಯರು ಮಾತ್ರವಲ್ಲ, ಅವರೊಂದಿಗೆ ನಮ್ಮ ಪಾಪಗಳು ಸಹ ನಿಮ್ಮ ಮೇಲೆ ಆರ್ಭಟಿಸುತ್ತಾ ಅವರನ್ನು ಶಿಲುಬೆಗೇರಿಸು ಎಂದು ಕೂಗಿದೆವು. ನಾವು ಮಾಡಿದ ಪ್ರತಿಯೊಂದು ಪಾಪದ ಪರಿಣಾಮವಾಗಿ ನೀವು ಶಿಲುಬೆಯ ದಂಡನೆಗೆ ಗುರಿಯಾಗಿರಿ. ಪ್ರಭುವೇ, ನಮ್ಮ ಈ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಪಶ್ಚಾತ್ತಾಪವನ್ನು, ಕಣ್ಣೀರನ್ನು ಸ್ವೀಕರಿಸಿರಿ. ನಿಮ್ಮ ಕರುಣೆಗೆ ನಾವು ಅಪಾತ್ರರಾದರೂ ನಿಮ್ಮ ಪ್ರೀತಿಯಿಂದ ಪಾಪ ವಿಮೋಚನೆಯನ್ನು ನಮಗೆ ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪಾಪದ ಕಲೆಯೊಂದು ಇಲ್ಲದ ಕುರಿಮರಿಯ ಮರಣಕ್ಕೆ ವಿಧಿಸಿದರು. ಶಿಲುಬೆಯ ಹೆಗಲಲ್ಲಿ ಹೊತ್ತಿರುವ ಯೇಸು ಪೌರತಿ ಸಾಗಿದರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಎರಡನೇ ಸ್ಥಳ, ಶಿಲುಬೆಯನ್ನು ಹೊತ್ತ ಯೇಸು ಕಪಾಲ್ ಬೆಟ್ಟದ ಕಡೆಗೆ ನಡೆಯುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಸತ್ಯವಂತರು, ಪರಮಶ್ರೇಷ್ಠ ಯಾಜಕರು ಆದ ಯೇಸು ಚಾಟಿಯ ಹೊಡೆತಗಳನ್ನು ಸಹಿಸಿಕೊಳ್ಳುತ್ತಾರೆ. ಆ ಪೆಟ್ಟುಗಳಿಂದ ಚರ್ಮ ಸುರಿದು ರಕ್ತ ಹರಿದು ಅದೇ ಭುಜದ ಮೇಲೆ ಭಾರವಾದ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ನೋವು ಭೀಕರವಾಗಿದ್ದರೂ ಅವರ ಮುಖ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ತುಂಬಿತ್ತು. ನಮ್ಮ ಜೀವನದಲ್ಲೂ ನಮಗೆ ಅನೇಕರಿಂದ ದುಃಖ, ನೋವು ಬರುವಾಗ ಇದೇ ತಾಳ್ಮೆಯಿಂದ ಗುಣಗುಟ್ಟದೆ ಮೌನವಾಗಿ ನಾವು ಸಹ ಇಂಥ ಶಿಲುಬೆಯನ್ನು ಹೊರಬೇಕೆಂದು ಪ್ರಭು ಕ್ರಿಸ್ತರು ನಮಗೆ ಮಾರ್ಗ ತೋರಿಸುತ್ತಿದ್ದಾರೆ. ಮನುಷ್ಯರೆಲ್ಲರಿಗೂ ಈ ಹಾದಿ ತಪ್ಪಿದ್ದಲ್ಲ ಎಂದು ಸಾರುತ್ತಿದ್ದಾರೆ. ಪ್ರಾರ್ಥನೆ. ಶಾಂತ ಹೃದಯರು, ದೀನತೆಯ ಮೂರ್ತಿಯೂ ಆದ ಯೇಸುವೆ, ಕ್ಷಣ ಕ್ಷಣವೂ ತಪ್ಪುಗಳನ್ನು ಮಾಡಿ ಎಲ್ಲವನ್ನು ಅರಿತಿರುವ ನಾವೇ ಶಿಲುಬೆಯನ್ನು ಹೊರಬೇಕು. ಆದರೆ ಯಾವ ತಪ್ಪನ್ನು ಅರಿಯದ ನೀವು ಈ ಶಿಲುಬೆಯನ್ನು ಹೊರಬೇಕಾಯಿತು. ಇನ್ನು ಮುಂದೆಯಾದರೂ ನಮ್ಮ ತಪ್ಪುಗಳಿಗೆ ಇತರರನ್ನು ಗುರಿ ಮಾಡದೆ, ಇತರರಿಗೆ ಅನ್ಯಾಯವಾದ ಶಿಕ್ಷೆಯನ್ನು ಕೊಡದೆ ಇರುವಂತೆ ಮಾಡಿರಿ. ನಮ್ಮ ಕಷ್ಟ, ಕಣ್ಣೀರು, ನೋವು ಈ ಎಲ್ಲ ರೀತಿಯ ಶಿಲುಬೆಯನ್ನು ತಾಳ್ಮೆಯಿಂದ
ಖರೀದಿಸಿರುವ ಭಾಗ್ಯವನ್ನು ಕರುಣಿಸಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೂರನೇ ಸ್ಥಳ, ಶಿಲುಬೆಯ ಭಾರ ಕಾಣಲಾಗದೆ ಯೇಸು ಮುಕ್ಕರಿಸಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಮ್ಮನ್ನು ಕಷ್ಟದಿಂದ ಪಾಪದಿಂದ ರಕ್ಷಿಸಿ ಶಾಶ್ವತ ಜೀವನ ಕೊಡಲು ಬಂದ ಸ್ವಾಮಿ ಯೇಸು ನಮಗಾಗಿ ಹೊತ್ತ ಶಿಲುಬೆಯ ಭಾರ ತಾಳಲಾರದೆ ಹಾದಿಯಲ್ಲಿ ನೆಲದ ಧೂಳಿನಲ್ಲಿ ಬೀಳುತ್ತಾರೆ. ಗೆಸ್ಸಮನಿ ತೋಟದಲ್ಲಿ ಪಟ್ಟ ಮಾನಸಿಕ ನೋವು, ಚಾಟಿಗಳಿಂದ ಹೊಡೆದಾಗ, ಶಿರಸ್ಸಿನ ಮೇಲೆ ಮುಳ್ಳಿನ ಕಿರೀಟವಿಟ್ಟು ಜಡಿದಾಗ ಹರಿದ ರಕ್ತ, ಈ ಎಲ್ಲ ದೈಹಿಕ ಚಿತ್ರಹಿಂಸೆ ಅವರನ್ನು ನಿಶ್ಶಕ್ತರನ್ನಾಗಿ ಮಾಡಿತು. ಆ ಕ್ರೂರ ಸೈನಿಕರು ಇವರ ನಿಶ್ಶಕ್ತಿಯನ್ನು, ನೋವನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಅವರು ನೆಲಕ್ಕೆ ಮುತ್ತರಿಸಿದಾಗ ಕೈ ನೀಡಿ ಅವರನ್ನು ಮೇಲೆತ್ತುವ ಬದಲು ಕ್ರೂರವಾಗಿ ಚಾಟಿಯಿಂದ ಹೊಡೆದು ಮೇಲೆಬ್ಬಿಸುತ್ತಾರೆ. ಸ್ವಾಮಿ ಯೇಸು ಆ ನೋವಿನಲ್ಲೂ ಎದ್ದು ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಾರೆ. ಪ್ರಾರ್ಥನೆ. ಸುಗುಣ ಸಂಪನ್ನರಾದ ಯೇಸುವೆ, ನಿಮ್ಮ ನೋವನ್ನು, ನಿಮಗೆ ಕ್ರೂರ ಸಿಪಾಯಿಗಳು ನೀಡುತ್ತಿರುವ ಕಷ್ಟವನ್ನು ನೋಡಿದಾಗ ಎಲ್ಲ ಕಡೆಗಳಿಂದಲೂ ನಮಗೂ ಬರುವ ಆಪತ್ತುಗಳನ್ನು ಎನಿಸಿಕೊಳ್ಳುತ್ತೇವೆ. ನಿಮಗಿದ್ದ ಆ ಸಹನಾ ಶಕ್ತಿ ನಮಗಿಲ್ಲ. ಆದ್ದರಿಂದ ಬರುವ ಎಲ್ಲ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ನಾವು ಪಾಪದ ಹಾದಿಯಲ್ಲಿ ಪದೇ ಪದೇ ಬಿದ್ದರೂ ಮತ್ತೆ ಎದ್ದು ಸರಿಯಾಗಿ ನಡೆಯಬೇಕೆಂಬುದನ್ನು ಅರಿಯುವಂತೆ ಮಾಡಿ. ಬಲಹೀನರಾದ ನಮಗೆ ಶಕ್ತಿ ತುಂಬಿ ಜೀವ ವೃಕ್ಷವಾಗಿರಿ. ನಮ್ಮ ಕಷ್ಟ ತೊಂದರೆಗಳ ಶಿಲ್ಪೆಯನ್ನು ನಾವು ಹೊರುವಾಗ ಸಿಗುವ ಫಲವನ್ನು, ಕೊನೆಯ ನಿತ್ಯಾನಂದವನ್ನು ಅರಿತು ಎಲ್ಲವನ್ನೂ ಒಪ್ಪಿಕೊಳ್ಳುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹಾರುಣಿಸಿದ ಮಾತೆ ಪ್ರೀತಿಯ ಅಮ್ಮ, ಮಗಳನ್ನು ಎದುರಾಗಲು ದುಃಖದ ಹಣಗೊಂದು ಎದೆಯಲ್ಲಿ ನಾಟಿದ ವೇದನೆ ಸಹಿಸಿದಳು. ನಮ್ಮನ್ನು ರಕ್ಷಿಸಿ
ಅವರೊಂದಿಗೆ ಇದೆ ಎಂಬ ಧೈರ್ಯ ನೀಡಿದಿರಿ. ಅದೇ ಶಿಲುಬೆಯಡಿಯಲ್ಲಿ ನಿಮ್ಮೊಂದಿಗೆ ನಾವು ನಿಂತು ಯೇಸು ಸ್ವಾಮಿಯ ನೋವನ್ನು ಧ್ಯಾನಿಸುತ್ತಾ ನಮ್ಮ ಸಂಸಾರದ ಹಡಗು ಅಲೆಗಳಿಗೆ ಸಿಕ್ಕಿ ಏರುಪೇರಾದಾಗ ಆ ದುಃಖವನ್ನು ಸಹನೆಯಿಂದ ಸಹಿಸಿಕೊಳ್ಳಲು ನಮಗೆ ನಿಮ್ಮ ಅಭಯವನ್ನು ಸಹಾಯವನ್ನು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಾಗಿರುವ ಯೇಸು ನಿದ್ರಾಣರಾಗಿ ಹೋದರು. ಸಿರಿಯರ ಸೀಮೋನ ಶಿಲುಬೆಯ ಹೊರುವಂತೆ ಸೈನಿಕರು ಕರೆತಂದರು. ಐದನೇ ಸ್ಥಳ, ಯೇಸು ಸ್ವಾಮಿಯ ಶಿಲುಬೆಯನ್ನು ಹೊರಲು ಸಿರೇನ್ಯದ ಸೀಮೋನ ಸಹಾಯ ಮಾಡುತ್ತಾನೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಜ್ಞಾನ ಇಡೀ ಮನುಕುಲದ ಪಾಪದ ಭಾರವನ್ನೇ ಹೊತ್ತು ನಡೆಯುವ ಸ್ವಾಮಿಗೆ ಆ ಶಿಲುಬೆ ಹೊರಲಾರದಷ್ಟು ಭಾರವಾಗಿರಲಿಲ್ಲ. ಆದರೂ ಯೆಹೂದ್ಯರು ಸೀಮೋನನನ್ನು ಕರೆದು ಅವನ ಕೈಯಲ್ಲಿ ಶಿಲುಬೆ ಹೊರಿಸಿದರು. ಯೇಸು ಸ್ವಾಮಿ ಮೌನವಾಗಿದ್ದರು. ಸ್ವಾಮಿ ಪರರ ಸಹಾಯವನ್ನು ಅಂಗೀಕರಿಸಲು ಕಾರಣವಿತ್ತು. ನಾವು ಮಾಡಿದ ಪಾಪಕ್ಕಾಗಿ ನಾವೇ ಪಶ್ಚಾತ್ತಾಪ ಪಡಬೇಕು. ನಮ್ಮ ಪಾಪಗಳಿಂದ ಬರುವ ನೋವು ಕಷ್ಟಗಳನ್ನು ನಾವು ಹೊರಬೇಕು ಎಂಬುದೇ ಅವನ ಇಚ್ಛೆಯಾಗಿತ್ತು. ಅವರು ಕುಡಿಯಲು ಒಪ್ಪಿಕೊಂಡ ಕಹಿಯಾದ ಪಾನದಲ್ಲಿ ನಾವು ಪಾಲುಗಾರರಾಗಲೇಬೇಕು. ಈ ಶಿಲುಬೆ ನಮ್ಮದೇ ಎಂಬ ಅರಿವಾಗಬೇಕು. ಪ್ರಾರ್ಥನೆ. ನಮ್ಮ ಗುರುವು ಮಾರ್ಗದರ್ಶಕರು ಆದ ಪ್ರಭು ಯೇಸುವೆ, ಕಷ್ಟವೆಂಬ ಪಾತ್ರೆಯಲ್ಲಿ ಕಹಿಯಾದ ಎಲ್ಲ ಪಾನವನ್ನು ತಾವೇ ಕುಡಿದು ನಮ್ಮ ನೋವನ್ನು ಕಡಿಮೆ ಮಾಡಿ ಅದರಲ್ಲಿ ಕಿಂಚಿತ್ತೂ ಪಾಲನ್ನು ಮಾತ್ರ ನಮಗೆ ಉಳಿಸಿದ್ದೀರಿ. ನಿಮ್ಮ ಪ್ರೀತಿ ಆದರಕ್ಕೆ ನಾವು ಎಷ್ಟೋ ಋಣಿಗಳಾಗಿದ್ದೇವೆ. ನೀವು ನಮಗೆ ಬಿಟ್ಟು ಹೋಗಿರುವ ಕಷ್ಟಗಳ ಕಿಂಚಿತ್ತು ಪಾಲನ್ನು ನಾವು ತಳ್ಳಿಬಿಡದೆ ಸಂತೋಷದಿಂದ ಈ ಕಹಿ ಪಾನವನ್ನು ಕುಡಿದು ಒಂದು ದಿನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಾಶ್ವತ ಅಮೃತಪಾನ ಕುಡಿಯುವ ಭಾಗ್ಯವನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಶಿರದಲ್ಲಿ ಮುಳ್ಳು ಮಬ್ಬಾದ ಕಣ್ಣು ರಕ್ತ ಸಿಕ್ತವಾದ ಮುಖವನ್ನು ಕಂಡಂತ ವಿರೋಧಿಗಳು ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸಿದರು. ಆರನೇ ಸ್ಥಳ, ಯೇಸುವಿನ ಮುಖವನ್ನು ವೆರೋನಿಕಾ ಒರೆಸುತ್ತಾಳೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಶಾಶ್ವತ ಕಂಗೊಳಿಸುವ ದೇವಕುಮಾರನ ಆ ಪೂಜ್ಯ ಮುಖ, ಪ್ರೇಷಿತರಿಗೆ ದಿವ್ಯ ದರ್ಶನ ನೀಡಿದ ಆ ದೈವ ಪ್ರೀತಿಯ ಮುಖ ಇಂದು ಧೂಳು, ಬೆವರು, ರಕ್ತದಿಂದ ಮಲಿನವಾಗಿದೆ. ಅದನ್ನು ಒರೆಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಇದನ್ನು ನೋಡಿ ಸಹಿಸಲಾಗದ ವೆರೋನಿಕಾ ದೈವ ಪ್ರೇರಣೆಗೊಂಡು ಯಾರಿಗೂ ಅಂಜದೆ ಆ ಕ್ರೂರ ಸಿಪಾಯಿಗಳ ಮಧ್ಯೆಯೂ ನುಗ್ಗಿ ಸ್ವಾಮಿಯ ಪೂಜ್ಯ ಮುಖವನ್ನು ಶುದ್ಧವಾದ ಬಟ್ಟೆಯಿಂದ ಒರೆಸುತ್ತಾಳೆ. ಯೇಸು ಸ್ವಾಮಿಗೆ ಕಿಂಚಿತ್ತಾದರೂ ಸಾಂತ್ವನ, ನೆಮ್ಮದಿ ನೀಡುತ್ತಾಳೆ. ಈ ಪ್ರೇಮದ ಕಾರ್ಯಕ್ಕೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಸುಂದರ ಛಾಯೆ ಆ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಪ್ರಾರ್ಥನೆ. ಸೌಂದರ್ಯ ಸ್ವರೂಪರಾದ ಪ್ರಭು ಯೇಸುವೇ, ತಮ್ಮ ನೋವಿನಲ್ಲೂ ಕಷ್ಟದ ಗಳಿಗೆಯಲ್ಲೂ ನಮ್ಮ ಮೇಲೆ ನಿಮಗೆಷ್ಟು ಪ್ರೀತಿ. ಆ ಪ್ರೀತಿಯೇ ನಿಮ್ಮನ್ನು ಸಾವಿನೆಡೆಗೆ ಕೊಂಡೊಯ್ಯುತ್ತಿದ್ದರು. ಯೆಶಾಯ ಪ್ರವಾದಿ ಹೇಳುವಂತೆ, ನಿಮ್ಮಲ್ಲಿ ಈಗ ಅಲಂಕಾರವೂ ಆಕಾರವೂ ಇಲ್ಲದಿದ್ದರೂ ನಿಮ್ಮನ್ನು ಪ್ರೀತಿಸುವವರಿಗೆ ಎಂಥ ಪ್ರತಿಫಲವನ್ನು ನೀಡುತ್ತೀರಿ. ಆದ್ದರಿಂದ ನಾವು ನಿಮ್ಮನ್ನು ಎಷ್ಟು ಪ್ರೀತಿಸಿದರೂ, ಆರಾಧನೆ ಸ್ತುತಿ ಸಲ್ಲಿಸಿದರೂ ಅದು ಸಮಾನವಾಗಲಾರದು. ನೀಚ ಕೆಲಸಗಳನ್ನು ಲಜ್ಜೆಯಿಂದ ಮಾಡುವ ನಾವು ನಮ್ಮ ಹೀನ ಗುಣಕ್ಕೆ ಲೇಸಿ ಮನಪರಿವರ್ತನೆ ಹೊಂದಿ ನಿಮ್ಮ ಮೇಲೆ ಕೃತಜ್ಞತಾ ಸ್ನೇಹವರಿಸುವಂತೆಯೂ, ನಮ್ಮ ಪಾಪದಿಂದ ಕುಂದಿ ಹೋಗಿರುವ ನಮ್ಮ ಆಧ್ಯಾತ್ಮಿಕ ಸೌಂದರ್ಯವನ್ನು ಮತ್ತೆ ಪಡೆಯುವಂತೆಯೂ ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಚಾಟಿಯ ಹೊಡೆದ ಶಿಲುಬೆಯ ಭಾರವು ಯೇಸು ತಾಳಲಾರದೆ, ಬಿಸಿಲಿನ ತಾಪಕ್ಕೆ ಶಿಲುಬೆಯ ಹೊರಲಾಗದೆ ನೆಲದಲ್ಲಿ ಉರುಳಿದರು. ಏಳನೆಯ ಸ್ಥಳ, ಶಿಲುಬೆಯ ಭಾರದಿಂದ ಯೇಸು ಸ್ವಾಮಿ ಎರಡನೇ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ
ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದೇವರು ಮಾನವನಾಗಿ ಜನಿಸಿದರು. ಮಾನವನ ಕಷ್ಟಗಳನ್ನು ಹೊತ್ತು ಮಾನವನನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಅವನಿಗೆ ದೇವನ ರೂಪವನ್ನು ಮರಳಿಕೊಡಲು ತಾವೇ ಕಷ್ಟಗಳನ್ನು ಹೊತ್ತರು. ಕೊಲೆ ಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟುಗಳನ್ನು ತಿಂದರು. ನೋವಿಗೆ ನೆಲಕ್ಕೆ ಬಿದ್ದರು, ಎದ್ದು ನಡೆದರು. ನಮ್ಮ ಅವಿಶ್ವಾಸದಿಂದ ಬಲಹೀನತೆಯಿಂದ ನಾವು ಪಾಪದಲ್ಲಿ ಬೀಳುತ್ತೇವೆ. ಆದರೆ ದೇವರ ಶಕ್ತಿಯಲ್ಲಿ ವಿಶ್ವಾಸವಿಟ್ಟು ದೃಢ ಪ್ರತಿಜ್ಞೆಯಿಂದ ಮುನ್ನಡೆಯಬೇಕು. ಚಿನ್ನ ಕರಗಿ ಶುದ್ಧವಾಗುವಂತೆ ಕಷ್ಟಗಳೆಂಬ ಮಳೆಯಲ್ಲಿ ನೆಂದು ಬಿಸಿಲಿನ ಬೇಗೆಯಲ್ಲಿ ಬೆಂದು ನಾವು ಪರಿಶುದ್ಧರಾಗಬೇಕೆಂದು ಪ್ರಭು ಯೇಸು ನಮಗೆ ಮಾರ್ಗ ತೋರುತ್ತಾರೆ. ಪ್ರಾರ್ಥನೆ. ನಮ್ಮ ಶಕ್ತಿಯು ಭರವಸೆಯೂ ಆದ ಪ್ರಭು ಯೇಸುವೆ, ಅಬಲರಾದ ನಾವು ಪದೇ ಪದೇ ಪಾಪದಲ್ಲಿ ಬೀಳದಂತೆ ನಮ್ಮನ್ನು ಕಾಪಾಡಿರಿ ಸ್ವಾಮಿ. ನಮ್ಮ ಬಲಹೀನತೆ, ಕೆಟ್ಟ ಚಟಗಳು ನಮ್ಮನ್ನು ಕುಗ್ಗಿಸದಂತೆ ಮಾಡಿರಿ ಸ್ವಾಮಿ. ಈ ಪ್ರಯತ್ನದಲ್ಲಿ ಸೋತರು ಧೃತಿಗೆಡದೆ ಎದ್ದು ನಡೆಯುವಂತೆ ದೃಢ ಮನಸ್ಸನ್ನು ನೀಡಿರಿ. ನಮ್ಮ ಜೀವನದ ಕೊನೆಯಲ್ಲಿ ನಾವು ಶಾಶ್ವತ ನರಕದ ಯಾತನೆಯನ್ನು ತಪ್ಪಿಸಿಕೊಂಡು ಸ್ವರ್ಗದ ಸುಖವನ್ನು ಅನುಭವಿಸಲು ಈ ಜೀವನದ ಎಲ್ಲ ಕಷ್ಟಗಳನ್ನು ಸಹನೆಯಿಂದ ಒಪ್ಪಿಕೊಳ್ಳಲು ಬೇಕಾದ ವರವನ್ನು ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರಭು ಯೇಸು ನುಡಿದರು, ನನಗಾಗಿ ಅಳಬೇಡಿ, ನಿಮಗಾಗಿ ಅತ್ತುಕೊಳ್ಳಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. 8ನೆಯ ಸ್ಥಳ. ತಮ್ಮನ್ನು ನೋಡಿ ಕಣ್ಣೀರಿಡುತ್ತಿದ್ದ ಸ್ತ್ರೀಯರಿಗೆ ಸ್ವಾಮಿ ಯೇಸು ಸಾಂತ್ವನ ನೀಡುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಸ್ವಾಮಿಯನ್ನು ಎಳೆದೊಯ್ಯುವ ಸೈನಿಕರ ಕ್ರೂರತೆಯನ್ನು, ಕೊಲ್ಲಲು ಕಾತರಿಸುವ ಯಹೂದ್ಯರ ಆತುರವನ್ನು ಲೆಕ್ಕಿಸದೆ ಯೇಸು ಸ್ವಾಮಿಯ ನೋವಿಗೆ, ಕ್ರೂರ ಚಿತ್ರ ಹಿಂಸೆಗೆ ಅನುಕಂಪ ಸೂಚಿಸುತ್ತಾ ಜೆರುಸಲೇಮಿನ ಅನೇಕ ಸ್ತ್ರೀಯರು ಅವರನ್ನು ಹಿಂಬಾಲಿಸುತ್ತಾರೆ. ಅವರನ್ನು ಕಂಡ ಸ್ವಾಮಿಯ ಮನಸ್ಸು ಕರಗುತ್ತದೆ. ತಮ್ಮ ನೋವನ್ನು ಮರೆತು ಅವರನ್ನು ಸಮಾಧಾನಪಡಿಸುತ್ತಾರೆ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಹಸಿ ಮರಕ್ಕೆ ನೀವು ಹೀಗೆ ಮರುಕ ತೋರಿದರೆ
ಹೊಣಮರಕ್ಕೆ ಇನ್ನೇನು ಮಾಡುವಿರಿ ಎಂದರು. ಹೌದು, ನಮ್ಮ ಪಾಪಗಳನ್ನು ಹೊತ್ತ ಅವರಿಗಾಗಿ ನಾವು ಇಷ್ಟು ಅತ್ತರೆ ಆ ಪಾಪಗಳನ್ನು ಮಾಡಿರುವ ನಾವು ಇನ್ನೆಷ್ಟು ಅಳಬೇಕು. ಆದ್ದರಿಂದ ನಮ್ಮ ಪಾಪಗಳಿಗಾಗಿ, ಆ ಪಾಪಗಳಿಂದ ನಮಗೆ ಬರುವ ದುರ್ಗತಿಗಾಗಿ ನಾವು ದುಃಖಿಸೋಣ. ಪ್ರಾರ್ಥನೆ. ನಮ್ಮ ಪ್ರೀತಿಗಾಗಿ ಪ್ರಾಣಾರ್ಪಣೆ ಮಾಡಿದ ನೊಂದವರಿಗೆ, ಅಳುವವರಿಗೆ ಉಪಶಮನ ನೀಡುವ ಸ್ವಾಮಿಯೇ, ಈ ಜೀವನದ ಕಷ್ಟ ದುಃಖದಿಂದ ಕುಗ್ಗಿ ಹೋಗಿರುವ ನಮ್ಮ ಮನಸ್ಸಿಗೆ ಸಮಾಧಾನದ ಮಾತುಗಳನ್ನು ನುಡಿಯಿರಿ. ಇತರರ ನೋವಿನಲ್ಲಿ ಅನುಕಂಪ ತೋರುವ ಮನೋಭಾವವನ್ನು ನಮಗೆ ನೀಡಿರಿ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರಂತೆ ನಿಷ್ಠೆಯಿಂದ ನಾವು ನಿಮ್ಮನ್ನು ಹಿಂಬಾಲಿಸುವಂತೆಯೂ ನಿಮ್ಮ ಪ್ರೀತಿಯನ್ನು, ಶಾಂತಿಯನ್ನು ಪಡೆದು ಪ್ರಾಮಾಣಿಕ ಬದುಕಿನ ನಂತರ ನಿತ್ಯ ಜೀವ ಪಡೆಯುವಂತೆಯೂ ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕುಂಟರು ಕುರುಡರು ಬಡಲಿ ಬೆಂಡಾದವರ ಸೇವೆಗೈದ ಪ್ರಭು ಯೇಸು ನಡೆಯಲು ಆಗಲಿ ಪಾರವ ಹೊರಲಾಗದೆ ಒಗ್ಗರಿಸಿ ಬಿದ್ದಿಹರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. 9ನೆಯ ಸ್ಥಳ. ಕಲ್ವಾರಿ ಬೆಟ್ಟದ ತುದಿಯಲ್ಲಿ 3ನೇ ಸಾಲಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಮ್ಮ ಪ್ರಿಯ ದೇವಕುಮಾರರು, ನಾವು ಸ್ತುತಿಸಿ ಆರಾಧಿಸುವ ಪ್ರಭು ಯೇಸು ತಮ್ಮ ಅಂತಿಮ ಬಲಿಗೆ ಕಲ್ವಾರಿ ಬೆಟ್ಟಕ್ಕೆ ಏರುತ್ತಾ ಇದ್ದಾರೆ. ತಾವು ಬಲಿಯಾಗಿ ದೇವರಿಗೆ ಅರ್ಪಿತವಾಗಬೇಕಾದ ಸ್ಥಳವನ್ನು ಅವರು ನೋಡುವಾಗ ಆ ಸಾವಿನ ಭೀಕರತೆಯನ್ನು, ಅಲ್ಲಿಗೆ ನಡೆಯಲು ದೈಹಿಕ ಶಕ್ತಿಯನ್ನು ಕಳೆದುಕೊಂಡು ಮತ್ತೆ ನೆಲಕ್ಕೆ ಬೀಳುತ್ತಾರೆ. ನಿಷ್ಪ್ರಯೋಜಕರಾದ ನಮಗಾಗಿ ಅವರ ರಕ್ತ ಹರಿಯುತ್ತದೆ. ನಾವು ಪಾಪ ಮಾಡಿದಾಗಲೆಲ್ಲ ಮುಂದೆ ಪಡಬೇಕಾದ ಕಷ್ಟವನ್ನು ಅವರು ನಮಗೆ ನೆನಪಿಸುತ್ತಾರೆ. ಅದೇ ದುಃಖ ಸಾಗರದಲ್ಲಿ ಮುಳುಗಿ ನೋವನ್ನು ಸಹಿಸಲಾಗದೆ ಮತ್ತೆ ನೆಲಕ್ಕೆ ಬೀಳುತ್ತಾರೆ. ಪ್ರಾರ್ಥನೆ. ಪ್ರೇಮದಾತರು, ಪಾಪಿಗಳನ್ನು ಪ್ರೀತಿಸುವವರು ಆದ ಯೇಸುವೆ, ನಾವು ಪದೇ ಪದೇ ಮಾಡುವ ಪಾಪಗಳಿಂದ ನಿಮ್ಮನ್ನು ನೆಲಕ್ಕೆ ಬೀಳುವಂತೆ ಮಾಡಿದ್ದೇವೆ. ನಮ್ಮನ್ನು, ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ನಿಮ್ಮ ಈ ಘೋರ ಕಷ್ಟಗಳನ್ನು ನೋಡಿ ನಿಮ್ಮಂತೆ
ನಾವು ಅನುಭವಿಸಬೇಕಾದ ಕಠಿಣ ಯಾತನೆಯನ್ನು ಅರಿತು ಪಾಪಗಳನ್ನು ದ್ವೇಷಿಸುವಂತೆ ಮಾಡಿರಿ. ಪಾಪಗಳಿಂದ ಬಿಡುಗಡೆಯಾದ ನಾವು ಪುಣ್ಯ ಫಲಗಳನ್ನು ಪಡೆಯುವಂತೆಯೂ ನಿಮ್ಮ ದಿವ್ಯ ದರ್ಶನವನ್ನು ಕಾಣುವ ಮೋಕ್ಷ ಭಾಗ್ಯವನ್ನು ಅನುಭವಿಸುವಂತೆಯೂ ಕೃಪೆ ತೋರಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕ್ರೂರತೆ ಮೆರೆದ ಸೈನಿಕರು ಯೇಸುವಿನ ಪಟ್ಟೆಗಳ ಕಳಚಿದರು. ದೇವರ ಪುತ್ರ ಲೋಕದ ರಕ್ಷಕರು ನಗ್ನರಾಗಿ ನಿಂತಿದ್ದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 10ನೆಯ ಸ್ಥಳ. ಸೈನಿಕರು ಯೇಸು ಸ್ವಾಮಿಯ ಬಟ್ಟೆಗಳನ್ನು ಸುರಿದು ಅವರನ್ನು ಬೆತ್ತಲೆಯಾಗಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವಧಾಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯು ಬಲಿಯ ಸ್ಥಳವನ್ನು ಮುಟ್ಟಿತು. ಯೇಸುವನ್ನು ಶಿಲುಬೆಗೇರಿಸಲು ಕ್ರೂರ ಸಿಪಾಯಿಗಳು ಅವರ ಬಟ್ಟೆಗಳನ್ನು ಕಳಚಿ ಅವರನ್ನು ಬೆತ್ತಲೆಯಾಗಿಸುತ್ತಾರೆ. ಜನಸಂದಣಿಯ ಮುಂದೆ ಅವಮಾನವಾದರೂ ಸ್ವಾಮಿ ಮೌನವಾಗಿ ನಿಲ್ಲುತ್ತಾರೆ. ರಕ್ತದಿಂದ ಒದ್ದೆಯಾಗಿ ಚರ್ಮದೊಂದಿಗೆ ಅಂಟಿಕೊಂಡಿದ್ದ ಬಟ್ಟೆಗಳನ್ನು ಸುಲಿಯುವಾಗ ಚರ್ಮವು ಸೀಳಿ ಬರುತ್ತದೆ. ಗಾಯಗಳು ಒಡೆದು ರಕ್ತ ಹರಿಯುತ್ತದೆ. ಕಲ್ಲಿನ ಕಂಬದಲ್ಲಿ ಅನುಭವಿಸಿದ ಚಾಟಿಯ ಏಟು, ಮುಳ್ಳಿನ ಕಿರೀಟ ಹೊಡೆದ ತಲೆಯ ಏಟು ಮತ್ತೆ ಅನುಭವಿಸದಂತೆ ಆಗುತ್ತದೆ. ಇದೆಲ್ಲವನ್ನು ನೋಡಿಯಾದರೂ ನಮ್ಮ ಪಾಪಗಳನ್ನು ತ್ಯಜಿಸಿ ನಮ್ಮ ದುರ್ನಡತೆಯನ್ನು ವರ್ಜಿಸಿ ಬಿಡೋಣ. ಪ್ರಾರ್ಥನೆ. ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ಪಾಸ್ಕ ಕುರಿಮರಿಯಾದ ಯೇಸುವೇ, ಬಲಿಯಾಗಲು ವಧಾಸ್ಥಾನಕ್ಕೆ ಬಂದು ಸೇರಿದ್ದೀರಿ. ಎಲ್ಲವನ್ನು ಮೌನವಾಗಿಯೇ ಸಹಿಸಿಕೊಂಡಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಅನುಭವಿಸುತ್ತಲೇ ಎಷ್ಟೋ ಮೊರೆಯಿಡುತ್ತೇವೆ. ತಾಳ್ಮೆ ಕಳೆದುಕೊಳ್ಳುತ್ತೇವೆ, ಕೋಪಗೊಳ್ಳುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿ ಮತ್ತು ತಾಳ್ಮೆಯನ್ನು ಕಲಿತುಕೊಳ್ಳುವಂತೆ ಮಾಡಿರಿ. ನಾಚಿಕೆಯಾಗುವಂತಹ ನಮ್ಮ ಪಾಪಗಳಿಂದ ನಿಮ್ಮ ಅಮೂಲ್ಯ ಪ್ರೀತಿಯನ್ನು ವರಪ್ರಸಾದವನ್ನು ಕಳೆದುಕೊಂಡಿದ್ದೇವೆ. ಪಾಪಿಗಳಾದ ನಮ್ಮೆಲ್ಲರ ರಕ್ಷಕರೇ, ನಮ್ಮಲ್ಲಿ ಬೇರೂರಿರುವ ದುರ್ಗುಣಗಳನ್ನು ನಮ್ಮ ಪ್ರಾರ್ಥನೆ, ಉಪವಾಸ, ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಮಾಡಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಕೈಕಾಲಿಗೆ ಚೂಪಾದ ಹೊಳೆಗಳ ಹೊಳೆಯುತ್ತ ಶಿಲುಬೆಗೆ ಜಡಿದಿರಲು ಕೋಮಲ ದೇಹವು ಶಿಲುಬೆಯಲ್ಲಿ ತೂಗಾಡಲು ರಕ್ತವು ಚೆಲ್ಲಾಡಿತು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 11ನೇ ಸ್ಥಳ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ತೂಗಿಸಿ ಮೊಳೆಗಳಿಂದ ಕೈ ಕಾಲುಗಳನ್ನು ಜಡಿಯುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನಮ್ಮ ಹೃದಯದ ಕೋಮಲತೆಗಿಂತ ಹೆಚ್ಚು ಕೋಮಲವಾಗಿತ್ತು ಪ್ರಭುವಿನ ದೇಹ. ಕೋಮಲವಾದ ಪ್ರಭುವನ್ನು ಕ್ರೂರ ಗಂಡರು ನೆಲಕ್ಕೆ ದಬ್ಬಿ ಶಿಲುಬೆಗೆ ಜಡಿಯುತ್ತಾರೆ. ಕೈ ಕಾಲುಗಳಿಗೆ ಮೊಳೆಗಳನ್ನು ಜಡಿಯುವಾಗ ಅವರ ಮಾಂಸ ಸೀಳಿ ಎಲುಬುಗಳು ನುಚ್ಚು ನೂರಾಗಿ ನರಗಳು ಕಿತ್ತು ಹೋಗಿ ಇದ್ದ ಅಲ್ಪ ಸ್ವಲ್ಪ ರಕ್ತವು ಹರಿದು ಹೋಗುತ್ತದೆ. ಸಾವಿಗಿಂತ ಭೀಕರವಾದ ಈ ಚಿತ್ರಹಿಂಸೆಯನ್ನು ಕಂಡರೂ ಸ್ವಾಮಿಯ ಸಹಾಯಕ್ಕೆ ಬರಲು ಯಾರೂ ಸಿದ್ಧರಿಲ್ಲ. ಸಂತೈಸಲು ಮುಂದೆ ಬರುತ್ತಿಲ್ಲ. ಅವರು ಏಕಾಂಗಿಯಾಗಿ ಅನುಭವಿಸುತ್ತಿರುವ ನೋವನ್ನು ಅರಿಯದ ನಾವು ಅದನ್ನು ವರ್ಣಿಸಲು ಹೇಗೆ ತಾನೇ ಸಾಧ್ಯವಾಗುತ್ತದೆ? ಪ್ರಾರ್ಥನೆ. ಓ ನನ್ನ ಪಾಪವೇ, ಓ ಶಪಿಸಲ್ಪಟ್ಟ ಪಾಪವೇ, ಮನುಷ್ಯನಾಗಿ ಹುಟ್ಟಿ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮ ಸ್ಥಿತಿಗತಿಗಳನ್ನು ಹಂಚಿಕೊಂಡ ನಿರಪರಾಧಿ ಸ್ವಾಮಿ ಯೇಸುವನ್ನು ಶಿಕ್ಷೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತರೇ, ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ನಮಗೆ ಇನ್ನಾದರೂ ತಿಳಿಯಲಿ. ಆ ಪ್ರೀತಿಯನ್ನು ಇನ್ನಾದರೂ ಕಂಡರಿಯೋಣ. ನಮ್ಮ ಹೃದಯಗಳು ಸ್ವಾಮಿಯ ಪ್ರೀತಿಯಿಂದ ಪರಿವರ್ತನೆ ಹೊಂದಲು ಈ ಲೋಕದ ಸ್ವಾರ್ಥ, ಮೋಹ, ಕಾಮ, ದ್ರೋಹಗಳ ಅಭಿಲಾಷೆಗಳಿಗೆ ಒಳಗಾಗದೆ ಮನಪರಿವರ್ತನೆಗೆ ಹೊಂದಲು ಇನ್ನಾದರೂ ಪಣ ತೊಡೋಣ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಂದೆಯ ಚಿತ್ತಕ್ಕೆ ತಲೆಬಾಗಿದ ಯೇಸು ಆತ್ಮವ ಅರ್ಪಿಸಿದರು. ಮನುಜರ ಪಾಪಕ್ಕೆ ಪರಿಹಾರ ಬಲಿಯಾಗಿ ಪ್ರಾಣವ ನೀಡಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 12ನೇ
ಶಿಲುಬೆಯ ಮೇಲೆ 3 ತಾಸು ಬಳಲಿದ ಯೇಸು ತಮ್ಮ ಪ್ರಾಣವನ್ನು ಅರ್ಪಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ತ್ಯಾಗಮೂರ್ತಿ ಯೇಸು ಸ್ವಾಮಿ 3 ತಾಸು ಶಿಲುಬೆಯ ಮೇಲೆ ನೇತಾಡಿದರು. ತಮ್ಮನ್ನು ಈ ಗತಿಗೆ ತಂದವರನ್ನು ನೋಡಿ, ತಂದೆಯೇ, ಇವರನ್ನು ಕ್ಷಮಿಸಿರಿ ಎಂದರು. ಕಳ್ಳರಿಬ್ಬರಿಗೆ ನಡೆದ ವಾಗ್ವಾದದಲ್ಲಿ ತಮ್ಮನ್ನು ಬೇಡಿಕೊಂಡ ಕಳ್ಳನಿಗೆ, ಹಿಂದೆ ನೀನು ನನ್ನ ಸಂಗಡ ಸ್ವರ್ಗದಲ್ಲಿರುವಿ ಎಂದರು. ತಮ್ಮ ಪ್ರೀತಿಯ ತಾಯಿಯನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗನು ಎಂದು, ತಮ್ಮ ಪ್ರೇಷಿತ ಯೌವನನ್ನು ಕಂಡು, ಇಗೋ ನಿನ್ನ ತಾಯಿ ಎಂದು ಅವರ ಕೈಗೆ ಒಪ್ಪಿಸಿಕೊಟ್ಟರು. ಎಲ್ಲವೂ ನೆರವೇರಿತು ಎನಿಸಿದಾಗ ಕಣ್ಣೆತ್ತಿ, ತಂದೆಯೇ, ಇಗೋ ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ಪ್ರಾಣ ಬಿಟ್ಟರು. ಹರಿದಿದೆ ರಕ್ತದ ಧಾರೆ, ಯೇಸುವಿನ ಪಾರ್ಶ್ವದಿಂದ ತುಯಿಸಿತು ಜಗವನ್ನೇ, ಆ ಪ್ರೀತಿಯ ಒನಲಿಂದ. ಶಿರದಲ್ಲಿ ಮುಳ್ಳುಗಳಿವೆ, ಮನದಲ್ಲಿ ನೋವಿದೆ. ಶಿರದಲ್ಲಿ ಮುಳ್ಳುಗಳಿವೆ, ಮನದಲ್ಲಿ ನೋವಿದೆ. ಮನದೊಳಗೆ ನೋವಿದೆ, ಅದು ಎಂತ ರೋಗ, ಅದು ಎಂತ ರೋಗ. ಹೀಗೆ ಜಗಕ್ಕೆ ಜನಿಸಿರುವಲ್ಲಿ ಯೇಸುವಿನ ಆರೋಗ್ಯದಲ್ಲಿ, ಹೀಗೆ ಜಗಕ್ಕೆ ಜನಿಸಿರುವಲ್ಲಿ ಯೇಸುವಿನ ಆರೋಗ್ಯದಲ್ಲಿ. ಯೇಸುವೇ ಏಕನೇ, ನನಗಾಗಿ ಪ್ರಾಣನೇ, ನನ್ನಂತ ಕರುಣಾಮಯಿ ನೀವೇ ಬಲಿಯಾದೆಯೋ, ನೀವೇ ಬಲಿಯಾದೆಯೋ. ಯೇಸುವೇ ಏಕನೇ. ಪ್ರಾಣ ಪಕ್ಷಿಯಾಗಲು ನಡೆಯಲು ಶತ್ರುಗಳನ್ನು ನೀ ನೋಡಿದೆ. ಪ್ರಾಣ ಪಕ್ಷಿಯಾಗಲು ಕಲಿಯಲು ಶತ್ರುಗಳನ್ನು ನೀ ನೋಡಿದೆ. ತಂದೆಯನ್ನು ಕ್ಷಮಿಸಿದೆ, ಅದು ಎಂತ ಮಾತು, ಅದು ಎಂತ ಮಾತು. ಶತ್ರುವಿಗೆ ಜನಿಸಿರುವಲ್ಲಿ ಯೇಸುವಿನ ಪಾಪಿನಲ್ಲಿ, ಕ್ರೈಸ್ತ ಪ್ರೀತಿ ಅಡಗಿರಲಿ, ಪರ ಪ್ರೀತಿ ಮಾಡಿ
ಪ್ರಾರ್ಥನೆ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ಪ್ರಭು ಯೇಸುವೆ, ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನು ಕಂಡು ಪ್ರಲಾಪಿಸುವ ಈ ಸಮಯದಲ್ಲಿ ನಾವು ಮಾತ್ರ ದುಃಖಿಸದೆ ಹೇಗಿರಲು ಸಾಧ್ಯ? ನಮ್ಮ ಪಾಪಗಳಿಗಾಗಿ ತಾವು ಅನುಭವಿಸಿದ ವೇದನೆಗೆ, ಮರಣದಂಡನೆಗೆ ನಿಜವಾಗಿಯೂ ನಾವು ದುಃಖಿಸಬೇಕಾಗಿದೆ. ನಮ್ಮ ಪಾಪದ ಘೋರ ಪರಿಣಾಮ ಎಷ್ಟೆಂದು ಇದರಿಂದ ನಮಗೆ ಅರಿವಾಗುತ್ತದೆ. ನಾವು ಮಾಡಿದ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮನ್ನು ನಿಮ್ಮೊಡನೆ ಒಂದಾಗಿಸಲು ನಿಮ್ಮ ಪಾದಗಳು ಕಟ್ಟಿವೆ. ನಮ್ಮನ್ನು ಆಧರಿಸಿ ಅಪ್ಪಿಕೊಳ್ಳಲು ನಿಮ್ಮ ಕರಗಳು ಚಾಚಿವೆ. ನಮ್ಮ ಮೇಲೆ ನಿಮ್ಮ ವರಪ್ರಸಾದ ಸುರಿಸಲು ನಿಮ್ಮ ಹೃದಯ ತೆರೆದಿದೆ. ನಾವು ಮನತಿರುಗಿ ನಿಮ್ಮೆಡೆಗೆ ಬರಲು ನಿಮ್ಮ ತಲೆಬಾಗಿ ನಮ್ಮನ್ನು ಕರೆಯುತ್ತಿದೆ. ಆದ್ದರಿಂದ ನಾವು ನಿಮಗಾಗಿ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿ ಬಾಳಿ ಅಂತಿಮವಾಗಿ ನಿಮ್ಮ ಕರಗಳಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುತ್ತೇವೆಂದು
ಆಶೀರ್ವದಿಸಿರಿ ತಾಯಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನರಿಗಳಿಗೆ ದೊರೆಯುವುದು, ಹಕ್ಕಿಗಳಿಗೆ ಗೂಡುಂಟು, ನರಪುತ್ರರಿಗೆ ಸ್ಥಳವಿಲ್ಲದೆ. ಪ್ರಭುವಿನ ದೇಹವ ಹರಿಮಕ್ಕಳ ಜೋಸೇಫ ಸಮಾಧಿಯಲ್ಲಿರಿಸಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 14ನೆಯ ಸ್ಥಳ ಯೇಸುವಿನ ಪಾರ್ಥಿವ ಶರೀರವನ್ನು ಸಮಾಧಿಯಲ್ಲಿಟ್ಟು ಹಿಂದಿರುಗುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಎಲ್ಲ ಮುಗಿದಿತ್ತು. ವ್ಯಾಕುಲ ಮಾತೆಯ ಕಣ್ಣೀರು ಬರ್ತಿತ್ತು. ತನ್ನ ಮಗ ಇನ್ನೂ ಎಷ್ಟೋ ಸಾಧಿಸುತ್ತಿದೆ ಎಂದು ಆ ತಾಯಿ ಅರಿತಿದ್ದರು. ಈ ಸಾವು ಕೊನೆಯಲ್ಲ ಎಂದು ತಿಳಿದಿತ್ತು. ಮಾತೆಯ ಮಡಿಲಿನಿಂದ ಶರೀರವನ್ನು ತೆಗೆದುಕೊಂಡ ಶಿಷ್ಯರು ಶುಭ್ರ ಬಟ್ಟೆಯಿಂದ ಅದನ್ನು ಹೊದಿಸಿ ಅರಿಮತಿಯ ಜೋಸೇಫನು ನೀಡಿದ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೂ ಅದೇ ಸಮಾಧಿಯಲ್ಲಿ ಇರುತ್ತದೆ. ಮಾನವನ ಎಲ್ಲ ಪಾಪಗಳು, ದೋಷಗಳು ಆ ಪಾರ್ಥಿವ ಶರೀರದೊಂದಿಗೆ ಆ ಕತ್ತಲ ಸಮಾಧಿಯಲ್ಲಿ ಕರಗಿ ಹೋಗಿ ಮನುಷ್ಯರ ಬದುಕಿಗೆ ಹೊಸ ಪುಣ್ಯವನ್ನು ತಂದುಕೊಡುತ್ತದೆ. ಪ್ರಾರ್ಥನೆ. ಓ ರಕ್ಷಕರೇ, ಎಂದೋ ಒಂದು ದಿನ ನಾವು ಸಹ ಇದೇ ತರಹ ಸಮಾಧಿಯಲ್ಲಿ ಮುಚ್ಚಲ್ಪಡುತ್ತೇವೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ ಎಂದು ನಮಗೆ ತಿಳಿಯದು. ತಮಗೆ ಮಾತ್ರ ತಿಳಿದಿದೆ ಸ್ವಾಮಿ. ಆದರೆ ಪಾಪದಿಂದ ಮಲಿನವಾದ ನಮ್ಮ ದೇಹ ಮಣ್ಣಿನಲ್ಲಿ ಮಣ್ಣಾಗುವಂತೆ ನಮ್ಮ ಆತ್ಮ ನಿಮ್ಮ ಸನ್ನಿಧಿ ಸೇರಲಿ. ಒಂದು ದಿನ ನಮ್ಮ ಶರೀರಗಳು ಆತ್ಮದೊಂದಿಗೆ ಪುನರುತ್ಥಾನ ಹೊಂದಿ ನಿಮ್ಮ ಸಾನ್ನಿಧ್ಯ ಸೇರಲು ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸಕಲ
ಪ್ರಭು ಯೇಸು ಕ್ರಿಸ್ತರು ಯಹೂದ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆ ಯಾತನೆಯನ್ನು ಅನುಭವಿಸಿ ರಕ್ಷಿಸಿದ ಈ ಕುಟುಂಬವನ್ನು ಕೃಪಾಕಟಾಕ್ಷದಿಂದ ವೀಕ್ಷಿಸಿರಿ. ನಿತ್ಯ ಪಿತನ ಪುತ್ರರಾಗಿರುವ ಸ್ವಾಮಿ ಯೇಸುವೆ, ನೀವು ಲೋಕದ ರಕ್ಷಣೆಗಾಗಿ, ನಮ್ಮ ಪಾಪಗಳ ವಿಮೋಚನೆಗಾಗಿ ನಿಮ್ಮ ಅಮೂಲ್ಯವಾದ ರಕ್ತವನ್ನು ಸುರಿಸಿದಿರಿ. ನಿಮ್ಮ ದಾಸರಾದ ನಾವು ಸತ್ತ ಮೇಲೆ ಮೋಕ್ಷ ರಾಜ್ಯವನ್ನು ಪ್ರವೇಶಿಸಿ ನಿಮ್ಮ ನಿತ್ಯಾನಂದ ಪ್ರತಾಪದಲ್ಲಿ ಭಾಗಿಗಳಾಗುವಂತೆ ಅನುಗ್ರಹಿಸಬೇಕು ಎಂದು ನಿಮ್ಮನ್ನು ದೈನ್ಯದಿಂದ ಪ್ರಾರ್ಥಿಸುತ್ತೇವೆ. ದಿವ್ಯ ಯೇಸುವೇ, ನಿಮ್ಮ ಶಿಲುಬೆಯ ಯಾತನೆಯಲ್ಲಿ ಮುಂದೆಯೇ ಸಾಗಿದ ವ್ಯಾಕುಲ ಭರಿತಳಾದ ಕನ್ಯಾಮರಿಯಮ್ಮನವರು ನಮಗಾಗಿ ನಿಮ್ಮ ಸನ್ನಿಧಿಯಲ್ಲಿ ವಿನಂತಿಸಿಕೊಳ್ಳುವಂತೆ ಕೃಪೆ ಮಾಡಿರಿ. ವಿಶ್ವದಲ್ಲಿ ವಿಶ್ವಾಸವು ನಶಿಸಿ ಹೋಗುತ್ತಿರುವ ಕಾಲದಲ್ಲಿ ನಿಮ್ಮ ಪ್ರೀತಿ ಜ್ವಾಲೆಯಿಂದ ನಮ್ಮ ಹೃದಯಗಳು ಹತ್ತಿ ಉರಿಯುವ ಹಾಗೆ ಮಾಡಲು ಸಂತ ಫ್ರಾನ್ಸಿಸ್ ಎಂಬವರ ಶರೀರದಲ್ಲಿ ನಿಮ್ಮ ಪಂಚ ಗಾಯಗಳ ಗುರುತುಗಳನ್ನು ದಾಖಲಿಸಿದಿರಿ. ಆ ಸಂತರ ಪ್ರಾರ್ಥನೆಯ ಪುಣ್ಯ ಫಲದ ನಿಮಿತ್ತ ದಾಸರಾದ ನಾವು ನಿಮ್ಮ ಶಿಲುಬೆಯನ್ನು ಸಹನೆಯಿಂದ ಹೊತ್ತುಕೊಳ್ಳುವಂತೆಯೂ ಒಳ್ಳೆಯ ತಪಸ್ಸಿನ ಫಲಗಳನ್ನು ಪಡೆಯುವಂತೆಯೂ ಮಾಡಿರಿ. ಸರ್ವೇಶ್ವರ ಸ್ವಾಮಿ, ನಿಮ್ಮ ಧರ್ಮಸಭೆಯನ್ನು ಕಾಪಾಡಿರಿ. ಇಹದಲ್ಲಿ ನಿಮ್ಮ ಧರ್ಮಸಭೆಯನ್ನು ಮುನ್ನಡೆಸುವ ಜಗದ್ಗುರುಗಳನ್ನು ಆಶೀರ್ವಾದ ಮಾಡಿರಿ. ನಿಮ್ಮ ಕೃಪೆಯ ಸಹಾಯದಿಂದ ಅವರು ಸದಾ ನಿಮಗೆ ಪ್ರಿಯವಾದವುಗಳನ್ನೇ ಆಲೋಚಿಸಿ ಅವುಗಳನ್ನು ನೆರವೇರಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Benedicatus Dominus nostus Iesus Christus, quem pro nobis flagellatus est, crucem portavit et fuit crucifixus. ಸ್ತೋತ್ರ ಶ್ಲೋಕ ಸ್ವಾಮಿ
ನಿಮ್ಮ ವಸ್ತ್ರಗಳು ನಿಷ್ಠುರವಾಗಿ ತೆಗೆದು ಹಾಕಲ್ಪಟ್ಟದರಿಂದ ಸರ್ವಾಂಗದ ಗಾಯಗಳೆಲ್ಲ ತೆರೆಯಲಾಗಿ ಸಭೆಯ ಮುಂದೆ ನಾಚಿಕೆಯಿಂದ ಲಜ್ಜಿತರಾದ ಶಿಲುಬೆಯ ಮರದ ಮೇಲೆ ಬಂಧಿಸಲ್ಪಟ್ಟು ನಿಮ್ಮ ಪಾದಗಳಲ್ಲಿಯೂ ಕೈಗಳಲ್ಲಿಯೂ ಕಬ್ಬಿಣದ ಮರಗಳಿಂದ ಜಡಿಯಲ್ಪಟ್ಟು ಕಲ್ಲರಿಗಳ ಮಧ್ಯೆ ಎತ್ತಿ ನಿಲ್ಲಿಸಲ್ಪಟ್ಟ ಶಿಲುಬೆಯ ಮೇಲೆ ತೂಗಾಡುತ್ತಿರುವಾಗ ನಿಮ್ಮ ಮೊದಲ ವಾಕ್ಯಗಳಿಂದ ಶತ್ರುಗಳ ಪಾಪಗಳನ್ನು ಮನ್ನಿಸಿ ಸಕಲ ಕೃಪೆಯನ್ನು ತೋರಿಸಿದ ನಮಗಾಗಿ ಇಷ್ಟು ಯಾತನೆಯನ್ನು ಅನುಭವಿಸಿ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ನಿಮ್ಮ ಪೂಜ್ಯ ರಕ್ತವನ್ನು ಚೆಲ್ಲಿ ನಮ್ಮ ಆತ್ಮಗಳಿಗಾಗಿ ಪ್ರಾಣವನ್ನೇ ಅರ್ಪಿಸಿಕೊಟ್ಟ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ ದಯವಾಗಿರಿ ಎಲ್ಲ ಉಪಕಾರಗಳನ್ನು ನಿಮ್ಮ ದಾಸರಾದ ನಾವು ಗಮನಿಸಿದೆವು ನಮಗಾಗಿ ಕೊಟ್ಟ ಯಾತನೆಗಳನ್ನು ಎಣಿಸಿದೆವು ಹೇಯ ಕೃತ್ಯಗಳನ್ನು ಮಾಡಿದೆವು ನಮ್ಮ ಹೃದಯವು ಕಡೆಗೆ ಅತ್ಯಂತ ದುಃಖದಿಂದ ಚೂರು ಚೂರಾಗಿ ಒಡೆದು ಹೋಗಿ ಒಡೆಯಲಾಗಿ ಹರಿಯುವ ನಮ್ಮ ಕಣ್ಣೀರಿನಿಂದ ನಿಮಿತ್ತಾ ಇದ್ದೇವೆ ಸ್ವಾಮಿ ನಮ್ಮ ಪಾಪಗಳ ಗೌರವವನ್ನು ನೋಡದೆ ತಮ್ಮ ಕೃಪೆಯನ್ನು ಮಹಿಮೆಯಾಗಿ ಹೇಳಲ್ಪಡಲು ನೋಡಿ ಮುಳ್ಳಿನ ಶಿರಸ್ಸನ್ನು ಜಜ್ಜಿ ಹೋದ ದೇಹವನ್ನು ನೋಡಿ ಪವಿತ್ರ ಶಿಲೆಯನ್ನು ಮರಣವನ್ನು ನೋಡಿ ಪಶ್ಚಾತ್ತಾಪದ ವಿಧಾನ ನನ್ನ ಪಾಪಗಳಿಂದ ನಿಮಗೆ ವಿರೋಧವಾಗಿ ನಡೆದು ನಿಮ್ಮನ್ನು ದುಃಖಪಡಿಸಿದ್ದೇನೆ. ನಿಮ್ಮ ಮನವೊಲಿಸಿದವರನ್ನು ಶಿಕ್ಷೆಗೆ ನಿಮ್ಮ ದಂಡನೆಗೆ ಗುರಿಯಾಗಿದ್ದೇನೆ. ಆದುದರಿಂದ ನಾನು ಮಾಡಿದ ಎಲ್ಲ ಪಾಪಗಳಿಗಾಗಿ ಬಹಳ ಕಷ್ಟಪಡುತ್ತೇನೆ, ಬಹಳ ದುಃಖಪಡುತ್ತೇನೆ, ಬಹಳ ಪಶ್ಚಾತ್ತಾಪ ಪಡುತ್ತೇನೆ. ಇನ್ನು ಮೇಲೆ ನಿಮ್ಮ ವರಪ್ರಸಾದದ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಪಾಪ ಮಾಡುವುದೇ ಇಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ ಸ್ವಾಮಿ. ಆಮೆನ್. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರಿಗೂ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಯಲ್ಲಿ ಬೀಳದಾಗೆ ಬೇಡದಿಂದ ನಮ್ಮನ್ನು ರಕ್ಷಿಸಿರಿ. ಇದನ್ನು ಸದೈವ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಿಂದ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ರಕ್ಷ